ಇನ್ನು ಮುಸ್ಲಿಮರಿಗೆ ಗುತ್ತಿಗೆಯಲ್ಲಿ ಮೀಸಲಾತಿ ಕೊಟ್ಟಿದ್ದಕ್ಕೆ ಸರ್ಕಾರದ ವಿರುದ್ಧ ಬಿಜೆಪಿ ಕಿಡಿಕಾರಿದೆ. ಧರ್ಮಾಧಾರಿತ ಮೀಸಲಾತಿಗೆ ಅವಕಾಶ ಇಲ್ಲ ಅಂದಿದ್ದಾರೆ ಬಿಜೆಪಿ ನಾಯಕರು. ವೋಟಿನ ಲಾಲಸಿಗಾಗಿ ಮುಸ್ಲಿಮರಿಗೆ ಮೀಸಲಾತಿ ಕೊಡಲಾಗಿದೆ ಅಂತ ಆರ್ ಅಶೋಕ್ ಗುಡುಗಿದ್ದಾರೆ. ಮುಸ್ಲಿಮರ ಖುಷಿಗಾಗಿ ನೀವು ಯಾವ ಮಟ್ಟಕ್ಕಾದ್ರೂ ಇಳಿತೀರಿ ಅಂತ ಬಿವೈವಿ ಮಾತನಾಡಿದ್ರು. ಇದು ಮತ ಬ್ಯಾಂಕ್ ರಾಜಕಾರಣದ ಪರಮಾವಧಿ ಎಂದರು ಸಿಟಿ ರವಿ. ಮುಸ್ಲಿಮರ ಓಲೈಕೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ನಾವೆಲ್ಲ ದಲಿತರಿಗೆ ಹೆಚ್ಚು ಪ್ರಾಧಾನ್ಯತೆ ಕೊಡಬೇಕು, ದಲಿತರ ಜೀವನ ಮಟ್ಟವನ್ನು ಜಾಸ್ತಿ ಮಾಡಬೇಕು, ಅದಕ್ಕೋಸ್ಕರ ರಿಸರ್ವೇಷನ್ ಬೇಕು ಅಂತೇಳಿ ನಮ್ಮ ಸಂವಿಧಾನದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು ಉಲ್ಲೇಖ ಮಾಡಿದರು. ಅದರ ಪ್ರಕಾರ ದಲಿತರಿಗೆ ಸಂವಿಧಾನದ ಹಕ್ಕನ್ನು ಕೊಟ್ಟಿದ್ದಾರೆ. ಆದರೆ ಕಾಂಗ್ರೆಸ್ ಅವರು ಮುಸಲ್ಮಾನರು ವೋಟ್ ಹಾಕ್ತಾರೆ ಅಂತೇಳಿ ಅವರ ವೋಟಿನ ಲಾಲಾಸೆಗೋಸ್ಕರ ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ ವಾಲಾ ಬಿ ದ ಬಾಸ್. ಇವತ್ತು ಕಾಂಟ್ರಾಕ್ಟಲ್ಲಿ ಗುತ್ತಿಗೆಯಲ್ಲಿ ಅವರಿಗೆ 4% ರಿಸರ್ವೇಷನ್ ಕೊಡೋ ಮುಖಾಂತರ ಸಂವಿಧಾನವನ್ನು ಉಲ್ಲಂಘನೆಯನ್ನು ಮಾಡಿದ್ದಾರೆ. ಸಂವಿಧಾನದಲ್ಲಿ ಯಾವುದೇ ರೀತಿಯಾದಂಥ ಧರ್ಮಾಧಾರಿತವಾದಂಥ ರಿಸರ್ವೇಷನ್ ಇಲ್ಲ. ಈಗಾಗಲೇ ಹಲವಾರು ಸುಪ್ರೀಂ ಕೋರ್ಟ್ಗಳ ತೀರ್ಮಾನವೂ ಕೂಡ ಬಂದಿದೆ. ಇಷ್ಟಿದ್ರೂ ಕೂಡ ಸಿದ್ದರಾಮಯ್ಯನವರು ಟೋಪಿ ಹಾಕಿದ್ದಾಯಿತು, ಟಿಪ್ಪು ಜಯಂತಿ ಮಾಡಿದ್ದಾಯಿತು, ಶಾದಿ ಭಾಗ್ಯ ಮಾಡಿದ್ದಾಯಿತು, ಮುಲ್ಲಾಗಳಿಗೆ 10,000 ಕೋಟಿ ಕೊಡ್ತೀನಿ ಅಂತ ಹೇಳಿದ್ರು. ಈಗ ಬಡ್ಜೆಟ್ಟಲ್ಲಿ ಅವರಿಗೆ ಎಲ್ಲ ರೀತಿಯಾದಂಥ ಅನುದಾನಗಳನ್ನು ಅವ್ರು ಏನೇನು ಕೇಳಿದರು ಅದಕ್ಕಿಂತ ಹೆಚ್ಚು ಅನುದಾನಗಳನ್ನು ಕೊಟ್ಟರು. ಈಗ ಕಾಂಟ್ರಾಕ್ಟಲ್ಲೂ ಕೂಡ ವಿಜಯೇಂದ್ರ ಅವರೇ, ನೀವು ಬಿಜೆಪಿಯವರಿಗೆ ತಾಕತ್ತಿದ್ರೆ ಮುಸಲ್ಮಾನರಿಗೆ MLC ಮಾಡಿ ರಾಜ್ಯಸಭಾ MP ಕೊಡಿ ಅಂತ ಹೇಳಿದ್ದಾರೆ. DK ಶಿವಕುಮಾರ್ ಅವರಿಗೆ ನೆನಪು ಮಾಡಿಕೊಡೋದಕ್ಕೆ ನಾನು ಇಚ್ಛೆ ಪಡ್ತೇನೆ. ಇಟ್ ಈಸ್ ಭಾರತೀಯ ಜನತಾ ಪಾರ್ಟಿ ಸರ್ಕಾರ, ಬಿಜೆಪಿ ಸರ್ಕಾರ ಇದ್ದಾಗ ಡಾಕ್ಟರ್ ಅಬ್ದುಲ್ ಕಲಾಂ ಅವ್ರನ್ನ ರಾಷ್ಟ್ರಪತಿಗಳನ್ನಾಗಿ ನಾವು ಮಾಡಿದ್ವಿ, ಕಾಂಗ್ರೆಸ್ನವರೆಲ್ಲ ಮಾಡಿರ್ತಕ್ಕಂಥದ್ದು. ಬಿಜೆಪಿ ಸರ್ಕಾರ ಬಂದ ಮೇಲೆ ನಜ್ಮಾ ಹೆಪ್ತುಲ್ಲಾ ರಾಜ್ಯಪಾಲರನ್ನಾಗಿ ಆಯ್ಕೆ ಮಾಡಿದ್ವಿ. ನರೇಂದ್ರ ಮೋದಿಜಿ ಸರ್ಕಾರ ಬಂದ ಮೇಲೆ ಜಸ್ಟಿಸ್ ಅಬ್ದುಲ್ ನಜೀರ್ ಅಂತ ಮಹಾನ್ ವ್ಯಕ್ತಿಗಳನ್ನ ರಾಜ್ಯಪಾಲರನ್ನಾಗಿ ಆಯ್ಕೆ ಮಾಡಿದ್ರು. ಮೊಹಮ್ಮದ್ ಆರಿಫ್ ಖಾನ್ ಅವ್ರನ್ನ ರಾಜ್ಯಪಾಲರನ್ನಾಗಿ ಆಯ್ಕೆ ಮಾಡಿದ್ರು. ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅವ್ರಿಗೆ ಭಾರತ ರತ್ನ ಅಂತಕ್ಕಂಥ ಉತ್ಕೃಷ್ಟ ಗೌರವವನ್ನು ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ನವರೆಲ್ಲ, ನರೇಂದ್ರ ಮೋದಿಜಿ ಸರ್ಕಾರ ನೀಡಿರ್ತಕ್ಕಂಥದ್ದು. ನಾನು ಮೊನ್ನೆ DK ಶಿವಕುಮಾರ್ ಅವರಿಗೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕೇಳೋದಕ್ಕೆ ಇಚ್ಛಪಡ್ತೇನೆ. ಇವತ್ತು ಅಲ್ಪಸಂಖ್ಯಾತ ತುಷ್ಟೀಕರಣದ ನೀತಿಗಳು ಇವತ್ತು ನೆನ್ನೆದಲ್ಲ. ರಾಜ್ಯದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಮತ ಬ್ಯಾಂಕ್ ರಾಜಕಾರಣದ ಓಲೈಕೆಯ ಪರಮಾವಧಿಯನ್ನು ಮುಟ್ಟಿದೆ. ನೋಡಿ, ಸಾಂವಿಧಾನಿಕರ ರಚನಾ ಸಭೆಯಲ್ಲಿ, ಅಂದರೆ ಸಂವಿಧಾನ ಹೇಗಿರಬೇಕು ಅನ್ನುವಂಥ ಡಿಬೇಟ್ನಲ್ಲಿ ಕೆಲವರು ಪ್ರಸ್ತಾಪ ಮಾಡಿದ್ರು. ರಿಲಿಜಿಯಸ್ ಬೇಸ್ಡು ರಿಸರ್ವೇಷನ್ಗೆ, ಅಂದರೆ ಮತೀಯ ಆಧಾರಿತ ಮೀಸಲಾತಿಗೆ ಸಂಬಂಧಪಟ್ಟಂತೆ ಪ್ರಸ್ತಾಪ ಮಾಡಿದ್ರು. ಆಗ ಭಾಳ ಸ್ಪಷ್ಟವಾಗಿ ಡಾಕ್ಟರ್ ಅಂಬೇಡ್ಕರ್ ಅವರು ಯಾವುದೇ ರೀತಿಯ ಮತೀಯ ಆಧಾರಿತ ಮೀಸಲಾತಿ